ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೇಕಿಂಗ್ ನ್ಯೂಸ್ ಒಂದಿಗೆ ಬಂದಿದ್ದೀನಿ. ನವೋದಯ ಸೆಕೆಂಡ್ ಲಿಸ್ಟ್ ಯಾವಾಗ, ನವೋದಯ ಸೆಕೆಂಡ್ ಲಿಸ್ಟ್ ಯಾವಾಗ ಆ್ಯಂಡ್ ಹೇಗೆ ನಿಮಗೆ ಇನ್ಫಾರ್ಮೇಷನ್ ರೀಚ್ ಔಟ್ ಆಗುತ್ತೆ, ಅಫಿಷಿಯಲಿ ಬರುತ್ತಾ ಅನ್ಅಫಿಷಿಯಲಿ ಬರುತ್ತಾ, ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ ಆ್ಯಂಡ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿದ್ರೆ ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಆ್ಯಂಡ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನಾವು ಯಾವುದೇ ಅಪ್ಡೇಟ್ ಕೊಟ್ಟರು ತಕ್ಷಣ ನಿಮಗೆ ರೀಚ್ ಆಗುತ್ತೆ. ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಆನ್ಲೈನ್ ಕ್ಲಾಸ್ ಹೇಗಿರುತ್ತೆ, ಸೊ ನಾವು ಡೈಲಿ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕಳಿಸ್ತೀವಿ. ನೀವೇನು ಈಗ ನೋಡ್ತಾ ಇದ್ದೀರಾ ಕ್ಲಾಸಸ್ ಇದೇ ರೂಪದಲ್ಲಿ ಇರುತ್ತೆ. ಸೊ ಆನ್ಲೈನ್ ಕ್ಲಾಸ್ಗಳನ್ನು ಕಳಿಸ್ತೀವಿ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ಗಳಿದೆ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ 2 ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಕಳಿಸ್ತೀವಿ ಆ್ಯಂಡ್ ಅದರ ಜೊತೆಗೆ ನಿಮಗೆ ಆನ್ಲೈನ್ ಟೆಸ್ಟ್ ಸೀರೀಸ್ಗಳು ಬರುತ್ತೆ. ಸೊ ಚಾಪ್ಟರ್ ವೈಸ್ ಟೆಸ್ಟ್ ಸೀರೀಸ್ಗಳು ಬರುತ್ತೆ ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ಸೊ ಮಾಡೆಲ್ ಕ್ವೆಶನ್ಸ್ ಪೇಪರ್ಸ್ ಕೂಡ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿರೋದು ವಿಡಿಯೋಗಳನ್ನು ನಿಮಗೆ ರೆಕಾರ್ಡೆಡ್ ಕ್ಲಾಸ್ಗಳಲ್ಲಿ ಸಿಗುತ್ತೆ. ನಮ್ಮಲ್ಲಿ ಅಡ್ಮಿಷನ್ಸ್ ತೊಗೊಳ್ಳೋದು ಹೇಗೆ, ಸೊ ನಮ್ಮ ಈ 3 ಕಾಂಟ್ಯಾಕ್ಟ್ ನಂಬರ್ಗಳನ್ನು ನಾನು ತೋರಿಸ್ತೀನಿ. ಸೊ ಈ 3 ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡೋ ಮೂಲಕ ಆನ್ಲೈನ್ ಅಡ್ಮಿಷನ್ಸನ್ನು ತಗೋಬಹುದಾಗಿದೆ. 9482324006, 7204636072, 8050730717. ಸೊ ಈ ನಂಬರ್ಗಳಿಗೆ ಕಾಲ್ ಮಾಡಿ. ಸೊ ಆದಷ್ಟು ಬೇಗ ಆನ್ಲೈನ್ ಅಡ್ಮಿಷನ್ಸನ್ನು ತಗೊಳ್ಳಿ ಆ್ಯಂಡ್ 100% ರಿಸಲ್ಟನ್ನು ತಗೊಳ್ಳಿ. ನವೋದಯ ಸೆಲೆಕ್ಷನ್ ಲಿಸ್ಟ್ ಈಗ ಎಲ್ಲಿಗೆ ಬಂದಿದೆ, ಸೊ ಯಾವ ಪ್ರೊಸೀಜರಲ್ಲಿದೆ, ಸೊ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀವಿ. ನನ್ನ ಬೋರ್ಡಲ್ಲಿ ನಿಮಗೆ ಕಾಣ್ತಾ ಇರೋದು ಸೊ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಯಾರ್ಯಾರ್ದಾಗಿದೆ, ಅವರ ಕಟ್ ಆಫ್ ಎಷ್ಟಿದೆ ಅಂತ ಸುಮಾರು ಜನ ಕೇಳ್ತಿದ್ರಿ. ಸೊ ಕಟ್ ಆಫ್ ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹೇಗಿರುತ್ತೆ ನೆಕ್ಸ್ಟ್ ಪ್ರೊಸೀಜರ್, ಸೊ ಆಲ್ರೆಡಿ ನಾವು ನಮ್ಮಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ನಮ್ಮಲ್ಲಿ ಎಷ್ಟು ಮೆಂಬರ್ಸ್ ಆಲ್ ಓವರ್ ಕರ್ನಾಟಕ ಸೆಲೆಕ್ಟ್ ಆಗಿದ್ದಾರೆ ಆನ್ಲೈನ್ ಕ್ಲಾಸಸನ್ನು ತೊಗೊಂಡು, ಸೊ ಅವರೆಲ್ಲರಿಗೂ ಕಾಲ್ ಮಾಡಿ ತಿಳ್ಕೊಂಡಿರೋ ಪ್ರಕಾರ ವೇರಿಫಿಕೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಲಿಸ್ಟಲ್ಲಿ ಯಾರ್ಯಾರ್ದಾಗಿದೆ ಅವರ ವೇರಿಫಿಕೇಷನ್ ಲಿಸ್ಟ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಆ ವೇರಿಫಿಕೇಷನಲ್ಲಿ ಯಾರ್ದು ಇನ್ ಕೇಸ್ ಅವರು ಅರ್ಬನ್ ಇರ್ತಾರೆ, ಮಿಸ್ ಆಗಿ ರೂರಲ್ ಅಂತ ಹಾಕಿರ್ತಾರೆ, ಸೊ ಸರ್ಟಿಫಿಕೇಟ್ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ, ಸೊ ಅಂಥವ್ರದ್ದು ರಿಜೆಕ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮದು ಏನಾದರೂ ಇನ್ಕಮ್ ಓವರ್ ಲಿಮಿಟ್ ದಾಟಿದ್ದು, ಸೊ ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟನ್ನು ಸೊ ಅಂದರೆ ತಪ್ಪಾಗಿ ಸಬ್ಮಿಟ್ ಮಾಡಿದರೆ ಸೊ ಅಂಥವ್ರದ್ದು ರಿಜೆಕ್ಟ್ ಆಗುತ್ತೆ. ಸೊ ಈ ಥರ ರಿಜೆಕ್ಟ್ ಆಗಿರೋರು ಆ್ಯಂಡ್ ಇನ್ನೊಂದು ನಾವು ಎಲ್ಲ ಕಡೆ ಕೇಳಿದಾಗ ಬಂದಿದ್ದ ಇನ್ಫಾರ್ಮೇಷನ್ ನವೋದಯ ಅವರೇ ಹೇಳಿದ್ದಾರೆ. ಸೊ ಏನಂತ ಅಲ್ಲಿ ಹೋಗಿರ್ತಕ್ಕಂಥ ವೆರಿಫಿಕೇಷನ್ ಅವರಿಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈಗಲೇ ಡ್ರಾಪ್ ಮಾಡಿ. ಸೊ ಬೇರೆ ಯಾವುದೋ ಸೆಲೆಕ್ಟ್ ಆಗೋ ಮಗುಗೆ ಸೀಟನ್ನು ನೀವು ಸುಮ್ಮನೆ ಅಂದರೆ ವೇಸ್ಟ್ ಮಾಡಬೇಡಿ. ಸೊ ಸ್ವಲ್ಪ ದಿನ ಬಂದು ಆಮೇಲೆ ಬಿಟ್ಟರೆ ವೇಸ್ಟ್ ಆಗುತ್ತೆ, ಈಗಲೇ ಥಿಂಕ್ ಮಾಡಿ ಬಿಟ್ಟರೆ ಸೆಕೆಂಡ್ ಲಿಸ್ಟಿಗಾದರೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಸೆಕೆಂಡ್ ಲಿಸ್ಟ್ನ ಪ್ರಿಪ್ರೇಷನ್ ಆದಷ್ಟು ಬೇಗ ನಡೀತಾ ಇದೆ. ಸೊ ಆದಷ್ಟು ಬೇಗ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಹೇಗೆ ನಡೆಯುತ್ತೆ ಸೆಕೆಂಡ್ ಲಿಸ್ಟ್ ಪ್ರೊಸೀಜರ್, ನನ್ನ ಮಗುಗೆ ಸಿಗುತ್ತಾ, ತುಂಬ ಜನದ ಕ್ವೆಶನ್. ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕರ್ನಾಟಕ ಶಿವಮೊಗ್ಗದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇನಾಗಿದೆ, ಗರ್ಲ್ ಒಬ್ಬರು ತೋರಿಸ್ತಾ ಇದ್ದೀನಿ ನೋಡ್ರಿ, ರೂರಲ್ SC ಅವರು ರೂರಲ್ನವರು ಅಂದರೆ ರೂರಲಲ್ಲಿ ಮಗು ಸ್ಕೂಲ್ ಇದೆ, SC ಇದೆ. ಸೊ ಅವ್ರದ್ದು 82.50 ಅಂದರೆ ಇದು ಲಾಸ್ಟ್ ಕಟ್ ಆಫ್. ರೂರಲ್ SC 82.50ವರೆಗೂ ಯಾರು ಸ್ಕೋರ್ ಮಾಡಿದ್ದಾರೆ, ಅದಕ್ಕಿಂತ ಎಬೋ ಯಾರ್ದಿದೆ 83 ಆಗಿರ್ಬೋದು, 84 ಆಗಿರ್ಬೋದು, ಅವ್ರದ್ದು ಸೆಲೆಕ್ಷನ್ ಆಗಿದೆ. ಓಕೆ, ಈಗ ಈ ರೂರಲ್ SC ಅಂದರೆ ಯಾರೋ ಒಬ್ಬರು ಬಿಡ್ತಾರೆ ಅಂತ ಅಂದರೆ ಅವರು ಅಂದರೆ ಏನೋ ರಿಜೆಕ್ಷನ್ ಆಗಿದೆ ಅಥವಾ ಅವರಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಆ ಸಂದರ್ಭದಲ್ಲಿ ಸೊ ನೆಕ್ಸ್ಟ್ ಇದಕ್ಕಿಂತ ಕಡಿಮೆ ಲೈಕ್ 82.25 ಬಂದಿರೋರು ಇರ್ಬೋದು, ಅಂದರೆ 0.25 ಕಡಿಮೆ ಇರೋದು, ಸೊ ಅಥವಾ 82.82 ಸೊ ಇದೇ ಕಡಿಮೆ ಇರ್ಬೋದು. ಸೊ ನೆಕ್ಸ್ಟ್ ಯಾರಿದ್ದಾರೆ, ಅದ್ರ ನೆಕ್ಸ್ಟೇ ಯಾರಿರ್ತಾರೆ ಅವರಿಗೆ ಸೊ ಇನ್ಫಾರ್ಮೇಷನ್ ಬರುತ್ತೆ. ಹೇಗೆ ಬರುತ್ತೆ, ಸೊ ಇದು ಅಫಿಷಿಯಲಿ ಬಿಡದೇ ಇದ್ದರೂ ಕೂಡ ನವೋದಯದಿಂದನೇ ನಿಮಗೆ ಅಂದರೆ ನಿಮ್ಮ ಹತ್ತಿರದ ನವೋದಯ ಶಾಲೆ, ನಿಮ್ಮ ಜಿಲ್ಲೆಯ ನವೋದಯ ಶಾಲೆಯಿಂದ ಕಾಲ್ ಬರುತ್ತೆ. ಸೊ ಆ ಕಾಲ್ ಬಂದಾಗ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಸಿಗೆ ಕರೀತಾರೆ, ಅಗೇನ್ ವೆರಿಫಿಕೇಷನ್ಗೆ ಕರೀತಾರೆ. ಸೊ ಈ ರೀತಿ ಸುಮಾರಷ್ಟು ನಾನು ಎಲ್ಲ ಡಿಸ್ಟ್ರಿಕ್ಕಿಂದನೂ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು ಶಿವಮೊಗ್ಗ. ಸೊ ನೋಡಿ ಇಲ್ಲಿ ರೂರಲ್ ಅನ್ರಿಸರ್ವ್ಡ್, ಸೊ ಅವ್ರಿಗೆ ಯಾವುದೇ ಅಂದರೆ OBC ಬರಲ್ಲ, ಅವರು ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿ. ಸೊ ಅವ್ರದ್ದು ಎಷ್ಟಿದೆ 85ಗೆ ನಿಂತಿದೆ. ರೂರಲ್ ಅನ್ರಿಸರ್ವ್ಡ್ ಬಾಯ್ ಗರ್ಲ್ ಇಬ್ಬರದು ಕೂಡ 85 ನಿಂತಿದೆ. ಸೊ ಇದು ಕಟ್ ಆಫ್ ಆ್ಯಂಡ್ ಅವರೇ ಸೆಲೆಕ್ಷನ್ ಆಗಿದ್ದಾರೆ ಅಂತ ಅಲ್ಲ. ಸೊ ಇದು ಕಟ್ ಆಫ್, ಇಲ್ಲಿಂದ ಎಬೋ ಯಾರು ತೆಗೆದಿದ್ದಾರೆ ಎಲ್ಲರದು ಸೆಲೆಕ್ಟ್ ಆಗಿರುತ್ತೆ.
ಸೊ ಈಗ ಯಾರೋ ಒಬ್ಬರು ಅದರಲ್ಲಿ ಬಂದಿಲ್ಲ 85ಗಿಂತ ಕೆಳಗೆ, ಲೈಕ್ 84.75, 84.50. ಸೊ ನೆಕ್ಸ್ಟ್ ಅವರು ಸೆಲೆಕ್ಷನ್ ಆಗ್ತಾರೆ. ಸೊ ಬರದಿದ್ದ ಪಕ್ಷದಲ್ಲಿ ಇನ್ ಕೇಸ್ ಎಲ್ಲರದು ಯಾವುದೇ ಪ್ರಾಬ್ಲಮ್ ಇರುತ್ತೆ ಸೆಲೆಕ್ಷನ್ ಆಗಿದ್ರೆ ನೆಕ್ಸ್ಟ್ ಕಾಲ್ ಬರಲ್ಲ. ಆ್ಯಂಡ್ ಸೆಕೆಂಡ್ ಲಿಸ್ಟ್ ಶೀಘ್ರದಲ್ಲೇ ಬರುತ್ತೆ. ನಾವೆಲ್ಲ ಕಡೆ ಕಾಲ್ ಮಾಡಿ ವಿಚಾರಿಸಿರೋ ಪ್ರಕಾರ ಫಸ್ಟ್ ಲಿಸ್ಟಿನ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಅವರಿಗೆ ಸ್ಕೂಲ್ ಬರೋ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ನೆಕ್ಸ್ಟ್ ಲಿಸ್ಟ್ ಸದ್ಯದಲ್ಲೇ ಶಾರ್ಟ್ ಲಿಸ್ಟ್ ಆಗಿ ಬರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಆದಷ್ಟು ಯಾರ್ಯಾರು ನವೋದಯ ಸ್ಟೂಡೆಂಟ್ಸ್ ಸೆಕೆಂಡ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಸ್, ಸೆಕೆಂಡ್ ಲಿಸ್ಟ್ ಬಿಟ್ಟು ಕೂಡಲೇ ನಾವು ನಿಮಗೆ ಮಾಹಿತಿಯೊಟ್ಟಿಗೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.